ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಪ್ರಾರ್ಥನೆಯಲ್ಲಿ ಹೊಂದಿದ್ದೇವೆಂದು ನಂಬಿರಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂಬುದಾಗಿ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ನಾವು ಹೊಂದಿದ್ದೇವೆಂಬುದಾಗಿ ನಂಬಬೇಕಂತೆ. ಕೆಲವರು ಕೇಳ್ತಾರೆ, ಪ್ರಾರ್ಥನೆ ಎಷ್ಟರವರೆಗೆ ಮಾಡಬೇಕು ಪಾಸ್ಟರ್, ಎಷ್ಟು ದಿವಸ ಮಾಡಬೇಕು ಪಾಸ್ಟರ್? ಉತ್ತರ ಪಡೆದುಕೊಂಡಿದ್ದೇನೆಂಬುದಾಗಿ ನಂಬುವವರೆಗೂ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುವುದು ಬಹಳ ಮುಖ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿ ಹೊಂದಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂಬುದಾಗಿ ನಂಬಿರಿ. ನಂಬಿಕೆಯುಳ್ಳ ಪ್ರಾರ್ಥನೆ ನಿಮಗೆ ಎಲ್ಲವನ್ನ ಪಡೆದುಕೊಡುವುದು. ಈ ನಂಬಿಕೆಯ ಪ್ರಾರ್ಥನೆ ಎಲ್ಲ ಅಡ್ಡಿ ಆತಂಕಗಳನ್ನು, ಬೆಟ್ಟದಂಥ ಸಮಸ್ಯೆಗಳನ್ನು ಮಾಯವಾಗಿಸುತ್ತದೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಯಾವಾಗ ನಂಬುವಾಗ ಅದು ಸಾಧ್ಯವಾಗ್ತದೆ. 1 ಯೋಹಾನ 5:4 ಹೇಳುತ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯಂತೆ. ನಿಮ್ಮ ಪ್ರಾರ್ಥನೆಯನ್ನು ಕರ್ತನು ಲಾಲಿಸಿ ಸದುತ್ತರವನ್ನು ದಯಪಾಲಿಸುವರು ಎಂಬಂಥ ನಂಬಿಕೆಯಿಂದ ಸ್ತೋತ್ರ ನಾವು ಪ್ರಾರ್ಥಿಸಬೇಕು. ಶತಾಧಿಪತಿಯ ನಂಬಿಕೆಯನ್ನು ನೋಡಿ ಸ್ತೋತ್ರ ದೇವರು ಹೇಳಿದರು, ನಿನ್ನ ನಂಬಿಕೆಯಂತೆ ನಿನಗೆ ಆಗಲೇ ಯೇಸು ಸ್ವಾಮಿ ನುಡಿದಂತೆ ಅವನು ನಂಬಿದ ಆ ಕ್ಷಣದಲ್ಲಿ ಅವನ ಆಳಿಗೆ ಗುಣವಾಯಿತು. ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯನ್ನು ನೋಡ್ರಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಅಂದನು. ಆ ಕ್ಷಣವೇ ಆ ಸ್ತ್ರೀಗೆ ಸ್ವಸ್ಥವಾಯಿತೆಂಬುದಾಗಿ ನೋಡುತ್ತೇವೆ. ಒಮ್ಮೆ ಇಬ್ಬರು ಕುರುಡರು ಆತನ ಬಳಿಗೆ ಬಂದಾಗ ಯೇಸು ಸ್ವಾಮಿ ಅವರನ್ನು ನೋಡಿ, ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀರೋ ಎಂದು ಕೇಳಿದರು. ಆಗ ಹೌದು ಸ್ವಾಮಿ, ನಂಬುತ್ತೇವೆ ಅಂತ ಹೇಳಿದಾಗ ಅವರ ಕಣ್ಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗಾಗಲಿ ಎಂಬುದಾಗಿ ಹೇಳಿದರು. ಕಣ್ಗಳು ಬಂದವು. ಪ್ರೀತಿಯುಳ್ಳ ದೇವಜನರೇ, ನೀವು ನಂಬಿಕೆಯಿಂದ ತುಂಬಿದವರಾಗಿರ್ರಿ. ವಾಗ್ದಾನ ವಚನಗಳನ್ನು ನಂಬಿಕೆಯಿಂದ ಹರಿಕೆ ಮಾಡ್ರಿ. ಕನಿಕರ ಉಳ್ಳಂಥ ದೇವರು ನಿಮ್ಮ ನಂಬಿಕೆಯನ್ನು ಘನಪಡಿಸಿ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕಾಯುತ್ತಾ ಇರುವಂಥ ವಿಷಯಗಳಿಗೆ ಬಿಡುಗಡೆ ಕೊಡುವರು. ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಅದನ್ನು ಹೊಂದಿದ್ದೇವೆಂಬುದಾಗಿ ನಂಬುವುದು ಬಹಳ ಬಹಳ ಮುಖ್ಯ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಜಾರ್ಜ್ ಮುಲ್ಲರ್ ಅವರು ಒಂದು ಕೂಟದಲ್ಲಿ ವಾಕ್ಯ ಸಂದೇಶ ನೀಡುವುದಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. ಮಾರ್ಗದಲ್ಲಿ ಅವರ ಹಡಗು ದಟ್ಟವಾದ ಮಂಜಿನಿಂದ ಆವರಿಸಲ್ಪಟ್ಟಿತು. ಹಡಗು ಮುಂದೆ ಸಾಗದೆ ಇರಲು ಕಾರಣವೇನೆಂಬುದಾಗಿ ಹಡಗಿನ ಮುಖ್ಯಸ್ಥನನ್ನು ವಿಚಾರಿಸಿದರು. ಆಗ ಆ ಮುಖ್ಯಸ್ಥನು, ಕವಿದಿದ್ದ ಮಂಚು ಕರಗಲು ಇನ್ನೂ ಹಲವು ತಿಂಗಳುಗಳಾಗುತ್ತದೆ, ಹಲವು ದಿನಗಳಾಗುತ್ತದೆ, ಹಡಗು ಮುಂದಕ್ಕೆ ಇನ್ನು ಚಲಿಸಲಿಕ್ಕೆ ಆಗುವುದಿಲ್ಲ. ಆಗ ಜಾರ್ಜ್ ಮುಲ್ಲರ್ ಅವರು ಹೇಳಿದರು, ನಾವು ಬನ್ನಿ ಪ್ರಾರ್ಥಿಸೋಣ, ನಾನು ಕೂಟಕ್ಕೆ ಹೋಗಬೇಕು, ಇದು ಇನ್ನೂ ಅನೇಕ ದಿನಗಳಾಗಿ ಹಾಗೇ ಇರುವುದಾದರೆ ನಾನು ಕೂಟಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಈ ಮಂಜು ಕರಗುವ ಹಾಗೆ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದಾಗ ಆ ಕ್ಯಾಪ್ಟನ್ ಹೇಳಿದರು, ಮುಲ್ಲರ್ ಅವರೇ, ನೀವು ಪ್ರೇಯರ್ ಮಾಡಿದ್ರು, ಏನು ಮಾಡಿದ್ರು, ಈ ಮಂಜು ಆದಷ್ಟು ಬೇಗನೆ ಅದು ಕರಗುವುದಿಲ್ಲ ಎಂಬುದಾಗಿ ಹೇಳಿದರು. ಆಗ ಕ್ಯಾಪ್ಟನ್ ಅವರಿಗೆ ಮುಲ್ಲರ್ ಅವರು ಹೇಳಿದರು, ನಿಮಗೆ ಸ್ವಲ್ಪ ನಂಬಿಕೆ ಕಡಿಮೆ ಇದೆ, ನೀವು ನನ್ನ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಬರಬೇಡ್ರಿ, ನಾನೇ ಪ್ರಾರ್ಥಿಸ್ತೇನೆ ಎಂಬುದಾಗಿ ಮೊಣಕಾಲೂರಿ ಪ್ರಾರ್ಥಿಸಿ ಆಮೇನ್ ಎಂಬುದಾಗಿ ಹೇಳಿ ನಂತರ ಕ್ಯಾಪ್ಟನ್ಗೆ ಹೋಗಿ ಹೇಳಿದರು, ಹೋಗಿ ಈಗ ಕಿಟಕಿಯಿಂದ ನೋಡ್ರಿ ಎಂಬುದಾಗಿ ಹೇಳಿದಾಗ ಆ ಕ್ಯಾಪ್ಟನ್ ಕಿಟಕಿಯಿಂದ ಹೊರಗೆ ನೋಡಿದಾಗ ಒಂದು ಅದ್ಭುತ ನಡೆದಿತ್ತು. ಕೆಲವೇ ನಿಮಿಷಗಳಲ್ಲಿ ಮಂಜು ಸಂಪೂರ್ಣವಾಗಿ
ಕರಗಿ ಹೋಗಿತ್ತು. ಜಾರ್ಜ್ ಮುಲ್ಲರ್ ಅವರ ನಂಬಿಕೆಯನ್ನು ಘನಪಡಿಸಿ ಸ್ತೋತ್ರ ದೇವರು ಆ ಸ್ಥಳದಲ್ಲಿ ಒಂದು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಈ ದಿನ ಸಹ ನೀವೊಂದು ಅದ್ಭುತಕ್ಕಾಗಿ ಕಾದಿರಬಹುದು. ಮಕ್ಕಳ ವಿಷಯದಲ್ಲಿ, ನಿನ್ನ ಕೆಲಸದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಸ್ತೋತ್ರ ಪಾಸ್ಟರ್ ಇದು ನಡೆಯೋದಿಲ್ಲ, ಆಗೋದಿಲ್ಲ, ನೋ ಹಂಗೆ ಹೇಳ್ಬೇಡ್ರಿ. ನಂಬ್ರಿ, ದೇವರನ್ನ ನಂಬ್ರಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ನಂಬಿ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಿಶ್ಚಯವಾಗಿ ಕರ್ತನ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನೀವು ನಂಬಿಕೆಯಿಂದ ಏನು ಬೇಡಿಕೊಳ್ತೀರೋ ಅದನ್ನೆಲ್ಲ ಕೊಡ್ತೀನಿ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ, ಅನೇಕ ಸಾರಿ ಅಪನಂಬಿಕೆ ನಿಮಿತ್ತ ನಾವೇ ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಪಡೆದುಕೊಂಡಿಲ್ಲಪ್ಪ. ನಮ್ಮನ್ನು ಕ್ಷಮಿಸ್ರೆ. ಈ ಸಮಯ ದೇವರೇ, ನಮ್ಮೊಂದಿಗೆ ಯಾರೆಲ್ಲ ಸೇರಿ ಪ್ರೇಯರ್ ಮಾಡ್ತಾ ಇದ್ದಾರೋ, ಅವರ ಜೀವಿತದಲ್ಲಿ ಒಂದು ಅದ್ಭುತಕ್ಕಾಗಿ ಕಾದಿದ್ದಾರೋ, ನಂಬಿ ದೇವರೇ ನಿಮ್ಮನ್ನು ನೋಡಿ ಪ್ರಾರ್ಥಿಸುವಾಗ ಅವರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ಸ್ವಾಮಿ. ದೇವರೇ, ನಿನ್ನ ನಂಬಿಕೆಯ ಪ್ರಾರ್ಥನೆಯನ್ನು ಘನಪಡಿಸುವ ದೇವರು, ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳನ್ನು ಘನಪಡಿಸಿ ಒಂದು ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ನೀವು ಪ್ರಾರ್ಥಿಸುವಾಗ ನಂಬಿಕೆಯಿಂದ ಪ್ರಾರ್ಥಿಸಿರಿ. ದೇವರು ನನಗೆ ಅದ್ಭುತ ಮಾಡುವರು, ಕೊಡುವರು, ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಸಹ ಅದ್ಭುತಗಳನ್ನು ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.